ಕೆಲವು ಸತಿ ನಮ್ಮ ಆಸೆಗಳನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗತ್ತೆ. ದ ಕ್ವಾಲಿಟಿ ಆಫ್ ಡಿಸೈರ್, ಇಂಟೆನ್ಷನ್ ಆಫ್ ಡಿಸೈರ್, ದಿ ಕಂಪ್ಲೀಟ್ ನೇಚರ್ ಆಫ್ ದಿ ಡಿಸೈರ್, ಇದು ಇಂಟ್ರೋಸ್ಪೆಕ್ಷನಲ್ಲಿ ಬಹಳ ಮುಖ್ಯ. ಆಸೆಗಳು ಬರುತ್ತೆ, ಇದು ಅಬ್ಸೆಸಿವ್ ಡಿಸೈರ್ಸ್ ಆದರೆ ಮಾಡಲೇಬೇಕು, ಮಾಡದೇ ಇರಾಗೋದೇ ಇಲ್ಲ. ಆ ರೀತಿ ಅಬ್ಸೆಷನ್ ಬಂದುಬಿಡುತ್ತೆ. ಒಳ್ಳೆ ಕೆಲಸ ಇರ್ಬೋದು, ಕೆಟ್ಟ ಕೆಲಸ ಇರ್ಬೋದು, ನಾವು ಮಾಡಲೇಬೇಕು. ಪೂಜೆ ಮಾಡದೇ ಇದ್ದರೆ ಅವತ್ತಿನ ದಿನ ಎಲ್ಲ ಹೋಪ್ಲೆಸ್ ಡೇ. ಯೋಗ ಮಾಡದೇ ಇದ್ದರೆ ಆಗೋದೇ ಇಲ್ಲ. ಗಿಲ್ಟ್ ಫೀಲಿಂಗ್, ನಾವು ಮಾಡಲಿಲ್ಲ ಅಂದರೆ ನನಗೇನೋ ಒಂದು ಹಾಲೋ ಫೀಲಿಂಗ್, ಲೋ ಫೀಲಿಂಗ್, ಇದೆಲ್ಲ ಇದೆಯಲ್ಲ, ಇದು ಅಬ್ಸೆಸಿವ್ ಡಿಸೈರ್ಸ್ ಅಂತ ಹೇಳ್ತಾರೆ. ಇದು ರಾಂಗ್ ಡಿಸೈರ್. ಬರೀ ನಾವು ಮಾತ್ರ ಅಲ್ಲ, ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾ ಇರ್ತೀವಿ. ನಾವು ನಮ್ಮ ಆಸೆ ತೀರಿಸ್ಕೊಳ್ಳೋಕ್ಕೆ ಬೇರೆಯವ್ರಿಗೆಲ್ಲ ತೊಂದರೆ ಆಗ್ತಿರುತ್ತೆ. ದಿಸ್ ಇಸ್ ನಾಟ್ ರೈಟ್ ಡಿಸೈರ್. ಇಂಟ್ಯೂಟಿವ್ ಡಿಸೈರ್ ಇದೆ, ಅದು ಇಚ್ಛಾಶಕ್ತಿಯಿಂದ ಬರೋದು, ಜ್ಞಾನಶಕ್ತಿಯಿಂದ ಬರೋದು. ಒಳ್ಳೆಯ ಕ್ರಿಯೆಗಳಾಗುತ್ತೆ ನಮ್ಮಿಂದ. ನಮಗೇನು ಬೇಕೋ ಅವೆಲ್ಲವೂ ಕೂಡ ಆ ಟೈಮ್ನಲ್ಲಿ ನಮಗೆ ಪ್ರೇರಣೆ ಆಗ್ತಾ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ದೋಸ್ ಡಿಸೈರ್ಸ್ ನಮಗೇನು ಬೇಡವೋ ಅದು ತಾನಾಗಿ ತಾನೇ ಬಿಟ್ಟು ಹೋಗುತ್ತೆ. ನಮಗೇನು ಬೇಕೋ ತಾನಾಗಿ ತಾನೇ ಬರ್ತಾ ಇರುತ್ತೆ. ಒಂಥರ ಮ್ಯಾಜಿಕ್ ಥರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಬಿಕಾಸ್ ದಿಸ್ ಡಿಸೈರ್ ಈಸ್ ನಾಟ್ ವೆರಿ ಶಾಲೋ, ಇದರಲ್ಲಿ ಆಳ ಇರುತ್ತೆ. ಇದು ಇಚ್ಛಾಶಕ್ತಿ ಅಂತ ಹೇಳಿದ್ನಲ್ಲ, ಇದು ಪರಮಾತ್ಮನ ಪ್ರೇರಣೆಗಳು ನಮಗೆ ಒಂಥರ ಎಕ್ಸೈಟ್ಮೆಂಟ್ ಕೊಡುತ್ತೆ, ಚಾಲೆಂಜ್ ಕೊಡುತ್ತೆ, ಗ್ರೋತ್ ಕೊಡುತ್ತೆ, ಆಮೇಲೆ ಖುಷಿ ಕೊಡುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ನಡೆಯುತ್ತೆ, ವಂಡರ್ಸ್ ಅನಿಸುತ್ತೆ, ಏನೋ ಥ್ರಿಲ್ ಇರುತ್ತೆ. ಇದು ಎಕ್ಸ್ಪೀರಿಯನ್ಸ್ ಮಾಡೇ ನೋಡಬೇಕು.